ನಮಸ್ಕಾರ ಗುರು. ಇವತ್ತು ಬೈಕ್ ಟ್ಯಾಕ್ಸಿ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಕರೆ ಕೊಟ್ಟಿದ್ರು ಮಂಜು ಅವರು, ಕಿಲಾಡಿ ಮಂಜು ಅವರು. ಅವ್ರ ಜೊತೆ ಕೈಗೂಡಿಸಿದ್ದೀವಿ. ಮುಂದೆ ನೋಡಿ ವಿಡಿಯೋಗಳ. ಟೂ ವೀಲರ್ಗಳು ಬಿಟ್ಟು ನಮ್ಮ ಆಟೋ ಚಾಲಕರು ಹೊಟ್ಟೆ ಮೇಲೆ ಹೊಡಿತಿದ್ದಾರೆ. ಎಷ್ಟೋ ಜನ ಆಟೋ ಡ್ರೈವರ್ಗಳು ಇವತ್ತು ಬೀದಿ ಪಾಲಾಗ ಕಾರಣನೇ ರ್ಯಾಪಿಡೋ ಕಂಪ್ನಿನ. ನಾವು ಕೇಳ್ತಿರೋದೇನು, ಈ ರ್ಯಾಪಿಡೋ ಬೈಕ್ನ ಬ್ಯಾನ್ ಮಾಡಿ ಅಂತ ಕೇಳ್ತಾ ಇದೀವಿ. ಸರಿನಾ? ಎಷ್ಟೋ ಕಡೆ ರ್ಯಾಪಿಡೋ ಬೈಕಲ್ಲಿ ಬಿದ್ದು ಸತ್ತಿರೋ ಕೂಡ ಉದಾಹರಣೆ ಇದೆ. ಅವ್ರ ಫ್ಯಾಮಿಲಿಗೆ ಬಂದು ಯಾರು ಒಂದು ಉದಾಹರಣೆನೂ ಕೊಟ್ಟಿಲ್ಲ ಸರ್. ಇದಕ್ಕೆಲ್ಲ ಕಾರಣ ಯಾರು? ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು ಇಷ್ಟೇ, ಆಟೋ ಚಾಲಕರಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದೀವಿ ಹೊರತು ಬೇರೆ ಏನು ಉದ್ದೇಶಕ್ಕಲ್ಲ. ಅರ್ಥ ಮಾಡ್ಕೊಳ್ಳಿ ಸ್ವಾಮಿ, ನಾವು ಉಪವಾಸ ಇದ್ದೀವಿ. ನಮ್ಮನೆ ಕಷ್ಟ ನಾವು ಯಾರಿಗೆ ಹೇಳೋಣ? ಸರಿನಾ? ನಾವು ಆಟೋ EMI ಕೊಟ್ಟಿಲ್ಲ ಅಂದ್ರೆ ಗಾಡಿಗಳು ರೋಡಲ್ಲಿ ಸೀಸ್ ಮಾಡ್ತಿದ್ದಾರೆ. ಈ ಕಡೆ ಫೈನಾನ್ಸರ್ಗಳು ಮನೆ ಬಾಗ್ಲ ಹತ್ರ ಬರ್ತಿದ್ದಾರೆ. ನಾವು ಏನು ಅಂತ ಮಾಡಬೇಕು ನೀವೇ ಅರ್ಥ ಮಾಡ್ಕೊಳ್ಳಿ. ನಮ್ಮ ಆಟೋ ಚಾಲಕರಿಗೆ ನ್ಯಾಯ ಸಿಗೋ ಗಂಟೆ ಹೋರಾಟ ಮಾಡ್ತಾನೆ ಇರ್ತೀವಿ. ಧಿಕ್ಕಾರ ಧಿಕ್ಕಾರ, ರ್ಯಾಪಿಡೋಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ರ್ಯಾಪಿಡೋಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ರ್ಯಾಪಿಡೋಗೆ ಧಿಕ್ಕಾರ. ಸರ್ ಒಂದು ನಿಮಿಷ, ಇವಾಗ ಅನುಮತಿ ಕೊಟ್ಟಿಲ್ಲ ಅಂದರೆ ಇಷ್ಟು ಡೇಟ್ಗಳು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗೋಕೆ ಏನಿಲ್ಲ. ಒಂದು ನಿಮಿಷ ಸ್ಟಾಪ್ ಮಾಡ್ಬೇಕನ್ನೋರು ಇದ್ದಿದ್ರೆ ಅವ್ರು ಸ್ಟಾರ್ಟಿಂಗೆ ಪೋಸ್ಟ್ಪೋನ್ ಮಾಡಿದ್ರು ಗೊತ್ತಾ, ಅವತ್ತೇ ಅವ್ರು ಸ್ಟಾಪ್ ಮಾಡ್ಬೋದಾಯಿತು. ಇವಾಗ ಇಷ್ಟು ಪ್ರಾಣ ಆಟೋದವ್ರು ಎಲ್ಲ ಪ್ರಾಣ ತಕ್ಕೋತಿದ್ರು, ಎಂತಿಗೆ ವಿಷ ಕುಡಿತಿದ್ರು. ಯಾರಿಗಾದ್ರೂ ಒಂದೊಂದು ರೂಪಾಯಿ ಮುಖ್ಯನೇ ಸರ್. ಇಲ್ಲಿ ಯಾರೂ 100 ರೂಪಾಯಿ ದುಡಿಯೋರೆಲ್ಲ ಇವಾಗ 500 ರೂಪಾಯಿ ದುಡಿಯೋಕೆ ಕಷ್ಟ ಆಯಿತು. 10,000 ರೂಪಾಯಿ ಸರ್ ಒಂದೊಂದು ಗಾಡಿ ಫೈನಾನ್ಸ್ಗಳು ಕಟ್ಟಬೇಕಂದ್ರೆ ಯಾರು ಬರ್ತಾರೆ ಸರ್? ಇವಾಗ ಸರ್ಕಾರ ಬಂದು ನೋಡ್ತಾರಾ ಸರ್ ನಮ್ಮನ್ನ? ಇಲ್ಲಿರೋರು ಬಂದು ಆಟೋದವ್ರಿಗೆಲ್ಲ ಏನೇ ಕಷ್ಟ ಆದರೂ ಸರ್ಕಾರ ಬಂದು ನೋಡ್ತಾರಾ? ಏನಿಲ್ಲ, ರ್ಯಾಪಿಡೋದವ್ರು ಬಂದು ನೋಡ್ತಾರೆ ಏನ್ರಿ? ಎಲ್ಲೋ ಬೋರ್ಡು ಅಂತ ಇರೋದು. ಎಲೆಕ್ಷನ್ ಬಂದಾಗ ಮಾತ್ರ ಆಟೋದವ್ರನ್ನ ಕರೀತಾರೆ. ಎಲೆಕ್ಷನ್ ಎಲ್ಲ ಮುಗಿದಾದ್ಮೇಲೆ ಆಟೋದವ್ರಿಗೂ ಸರ್ಕಾರದವ್ರಿಗೂ ಸಂಬಂಧ ಇದ್ದವ್ರ ಥರನೇ ನೋಡೋದು. ಆಟೋದವ್ರು ನೋಡಿದ್ರೆ ಯಾವಾಗಲೂ ಏನೋ ರೌಡಿಗಳ ಥರನೇ ಟ್ರೀಟ್ ಮಾಡೋದು. ಹಂಗಾರೆ ರ್ಯಾಪಿಡೋದವ್ರು ಯಾರು ರೌಡಿಗಳಿಲ್ವಾ? ರ್ಯಾಪಿಡೋದಲ್ಲಿ ಯಾರು ಆವಾಜ್ ಹಾಕಲ್ವಾ? ರ್ಯಾಪಿಡೋದಲ್ಲಿ ರೇಪ್ ಕೇಸ್ ಆಗಿಲ್ವಾ? ರ್ಯಾಪಿಡೋದಲ್ಲಿ ರೇಪ್ ಕೇಸ್ ನಡೆದಿಲ್ವಾ? ಈಗ ಯಾವುದೋ ಮೊನ್ನೆ ವಿಡಿಯೋ ನೋಡಿದೆ, ರ್ಯಾಪಿಡೋದನ್ನು ಯಾರೋ ಹುಡುಗಿ ಮೇಲೆ ಕೈ ಹಾಕೊಂಡಿದ್ದ. ಅದೆಲ್ಲ ಯಾರು ನೋಡ್ತಾರೆ? ಎಲೆಕ್ಟ್ರಾನಿಕ್ ಸಿಟಿಲಿ ರೇಪ್ ಸುಧಾ ಆಯ್ತಾರ. ಸರ್ಕಾರದವ್ರಿಗೆ ಅದೆಲ್ಲ ಕಣ್ಣು ಕಾಣಿಸಲ್ವಾ? ಬೊಮ್ಮನಹಳ್ಳಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಸ್ಪಾಟ್ ಔಟ್ ಇಬ್ರು. ಅದ್ರ ಬಗ್ಗೆ ಯಾರು ಮಾತಾಡಿಲ್ಲ ಮೀಡಿಯಾದಲ್ಲಿ. ಸರ್ ನಾವು ಕೇಳ್ತಾ ಇರೋದು ನಮ್ಮ ಆಟೋ ಚಾಲಕರಿಗೆ ನ್ಯಾಯ ಕೊಡ್ಸಿ ಅಂತಾನೆ ಈ ಹೋರಾಟ ಮಾಡ್ತಾ ಇರೋದು, ಬೇರೆ ಏನೂ ಅಲ್ಲ ಸರ್. ಮೈಸೂರಲ್ಲಿ ಹೋರಾಟ ಮಾಡಿದ್ದಾರೆ, ಪ್ರತಿ ಚಾಲಕರು ನಿಂತ್ಕೊಂಡು ಒಗ್ಗಟ್ಟಾಗಿದ್ದಾರೆ ಸರ್. ನಮ್ಮ ಬೆಂಗಳೂರಲ್ಲಿ ಯಾರೂ ಬರ್ತಾ ಇಲ್ಲ, ತೊಂದರೆ ಇಲ್ಲ ಸರ್. ಯಾವ ಸಂಘಟನೆನೂ ಬರ್ತಾ ಇಲ್ಲ, ಯಾವ ಡ್ರೈವರ್ಗಳು ಬರ್ತಾ ಇಲ್ಲ, ನಮ್ಮ ಸಪೋರ್ಟ್ಗೂ ಬರ್ತಾ ಇಲ್ಲ, ತೊಂದರೆ ಇಲ್ಲ. ನಾವೇನಾದ್ರು ನಮ್ಮ ಹೆಂಡತಿ ಮಕ್ಕಳು ಬೀದಿ ಪಾಲಾಗಿದ್ದಾರೆ, ಉಪವಾಸ ನಮಗಿದ್ದೀವಿ. ಹಸು ಏನು ಅಂತ ನಮಗೂ ಗೊತ್ತು ಸರ್. ನಾವು ಬೀದಿ ನಿಂತ್ಕೊಂಡು ಹೋರಾಟ ಮಾಡೋಕ್ಕೂ ರೆಡಿ ಇದ್ದೀವಿ. ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು ಏನು ಅಂದರೆ, ಇವತ್ತು ನಿಂತು ಆರ್ ನಗರದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಾಳೆ ದಿವಸ ವಿಧಾನಸೌಧದ ಮುಂದೆ ಮಾಡಬೇಕಾಗುತ್ತೆ, CM ಮನೆ ಮುಂದೆ ಮಾಡಬೇಕಾಗುತ್ತೆ, ಇಲ್ಲ ನಡು ರೋಡಲ್ಲಿ ಆಟೋ ಬಿಟ್ಬಿಟ್ಟು ಸ್ಟ್ರೈಕ್ ಮಾಡಬೇಕಾಗುತ್ತೆ. ಅವಾಗಾದ್ರೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನೋಡಿ ನಾವು ವಿಷ ಕುಡಿದು ಸಾಯಬೇಕಾಗುತ್ತೆ. ಅದಕ್ಕೆ ಕಾರಣ ಸರ್ಕಾರನೇ ಅಂತ ಹೇಳ್ತೀನಿ ಸರ್. ಯಾಕೆಂದ್ರೆ ಎಷ್ಟೋ ಚಾಲಕರು ಇವತ್ತು ಬೀದಿ ಪಾಲಾಗಿದ್ದಾರೆ, ಅದಕ್ಕೆ ಯಾರು ಬಂದು ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇಲ್ಲ ಸರ್. ನೋಡಿ ನಮ್ಮ ಒಬ್ಬ ಚಾಲಕ ಆಲ್ರೆಡಿ ಬಂದು ವಿಷ ಕುಡಿದಿದ್ದಾರೆ. ಆ ವಿಡಿಯೋ ಕೂಡ ವೈರಲ್ ಆಗ್ತಿದೆ. ಯಾವ ಸರ್ಕಾರ ಆಗಿರ್ಬೋದು, ಯಾವ RTO ಸಚಿವರಾಗಿರ್ಬೋದು, ಯಾರು ಬಂದು ಸ್ಪಂದಿಸ್ತಾರೆ? ಒಬ್ಬ ಚಾಲಕ ಅದು ವಿಡಿಯೋದಲ್ಲಿ ಮಾಡಿದ್ಕೆ ಒಬ್ಬರನ್ನ ಬಿಡಿ ಇವಾಗ ನಿಮ್ಗೆ ಗೊತ್ತಾಗಿರೋದು. ಇದು ಗೊತ್ತಾಗಲ್ಲ ಮುಂಚೆನೆ ಎಷ್ಟು ಜನ ಸತ್ತಿದ್ರೆ ಅಂದ್ಬಿಟ್ಟು ಯಾರಿಗಾನ ಗೊತ್ತಾ? ಇಲ್ಲ ನಾವು 1 ರೂಪಾಯಿ ಟ್ಯಾಕ್ಸ್ ಕಟ್ಟಲ್ಲ, ಒಂದು ಲೋನ್ ಕಟ್ಟಲ್ಲ. ಸರ್ ಅಲ್ಲಿ ಸೀಸ್ ಮಾಡಿದ್ದಾರೆ ಸರ್. ಬೆಂಗಳೂರಲ್ಲಿ ಮಾಡಕೋರೆ ಒಬ್ಬೊಬ್ಬ ಡ್ರೈವರ್ ಮೇಲೂ ಕೇಸ್ ಹಾಕ್ತಾರೆ. ಸರಿನಾ? ಬೈಕ್ನಲ್ಲಿ ಮುಟ್ಟಂಗೆ ಇಲ್ಲ, ಅದನ್ನ ಮಾಡೋಕ್ಕೂ ಇಲ್ಲ ಅಂತ ಕೇಳ್ತಾರೆ. ನಾವೇನ್ ಮಾಡೋಣ ಮತ್ತೆ ಸರ್? ನಮ್ಮ ಬಾಯಿ ಶಂಕರಣ್ಣನ ಹೆಸರು ಕೂಡ ಹಾಕಿಲ್ಲ. ಅದು ಮೆಟ್ರೋ ತಂದಿದ್ದೆ ಶಂಕರ್. ನಾವು ಎಷ್ಟೋ ಬೆಂಗಳೂರಲ್ಲಿ ಮೆಟ್ರೋ ಬಂದೈತೆ, ಒಂದು ಮೆಟ್ರೋ ಸ್ಟೇಷನ್ಗಾರು ನಮ್ಮ ಬಾಯಿ ಶಂಕರಣ್ಣನ ಹೆಸರು ಕೊಡ್ಬೋದಾಗಿತ್ತಲ್ಲ. ಅವರು ಎಷ್ಟೋ ಆಟೋ ಚಾಲಕರಿಗೆ ಅನ್ಯಾಯ ಸರ್ ಮಾಡ್ತಾರೆ ಇವರು. ಎಲೆಕ್ಟ್ರಾನಿಕ್ ಸಿಟಿ ಲೈನಲ್ಲಿ ಎಷ್ಟೋ ಮೆಟ್ರೋಗಳು ಹೊಸ ಓಪನ್ ಮಾಡಿದ್ರು. ಅವರು ಒಂದೇ ಒಂದು ಜಾಗದಲ್ಲಿ ನಮ್ಮ ಬಾಸ್ ಹೆಸರು ಈ ಗ್ರೂಪ್ ಡಿನ್ ತಗೊಬಂದ್ರೆ ನಮ್ಮ ಬಾಸ್ತಾನೆ ಒಂದು ಹೆಸರು ತೋರಿಸ್ಲಿ ಇಲ್ಲ. ಎಲ್ಲ ಗಮನಕ್ಕೆ ತಗೊಬಂದು ಎಲ್ಲ ವಿಡಿಯೋಗಳು ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮಾಡಿ ಎಲ್ಲ ಆಯ್ತು, ಯಾರು ನೋಡಿಲ್ಲ ಸರ್. ವಿಡಿಯೋಗಳು ಮಾಡಿದ್ರೆ ಇಲ್ಲಿ ಏನು ಅಂದ್ರೆ ನಾವೇ ಕೆಟ್ಟವರಾಗ್ಬಿಡ್ತೀವಿ ಸರ್ ಜನಗಳ ಹತ್ರ. ಇವ್ನು ಬೆಳೆ ಬೇಸ್ಕೊಳಕ್ಕೆ ಇವ್ನು ಮಾಡ್ತಾರೆ, ನಮ್ಮ ಮನೆಗೆ ಕಾಪಾಡಿದ್ರೆ ಏನು ಮಾಡ್ತಾಯಿಲ್ಲ ಸರ್. ಇವ್ರು ಎಲ್ರಿಗೋಸ್ಕರ ನಾನು ನಿಂತ್ಕೊಂಡು ಮಾಡ್ತಾ ಇದ್ದೀನಿ ಹೊರತು ನಮ್ಮ ಮನೆ ಉದ್ಧಾರ ಆಗಲಿ ಅಂತ ನಾನೇನು ಮಾಡ್ತಾ ಇಲ್ಲ. ನಾನು ಕೇಳ್ತಾ ಇರೋದೇನಂದ್ರೆ ಪ್ರತಿ ಚಾಲಕರು ಬಂದು ನಿಂತ್ಕೊಳ್ಳಿ ಅಂತ ನಾವೇನು ಹೇಳ್ತಾ ಇಲ್ಲ. ಸರಿ, ಅವರು ಎಲ್ಲೋ ಬಂದು ಮಾಡ್ಕೊಂಡು ಓಡಿ ಸಾಯಿಲಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಆಟೋವ್ರು ಹೊಟ್ಟೆ ಮೇಲೆ ಕುಡಿತಾ ಇದ್ದೀರ ಅಂತ ನಾವು ಕೇಳ್ತಾರೆ ಸರ್, ಬೇರೆ ಏನು ಕೇಳ್ತಾ ಇದ್ದೀವಿ. ನೀವು ಅವರು ಎಲ್ಲೋ ಬಂದು ಮಾಡಿ ಅವರು ಟ್ಯಾಕ್ಸ್ ಕಟ್ಟಿ ಅವರು ಹೆಂಗೆ ಇನ್ಸೂರೆನ್ಸ್ ಕಟ್ಕೊಂಡು ಎಲ್ಲ ಮಾಡ್ತಾರೆ. ಮಾಡ್ಲಿ ತೊಂದರೆ ಇಲ್ಲ ಸರ್. ಹೇಳ್ತಾ ಇದೀವಲ್ಲ, ಅವರು ರ್ಯಾಪಿಡೋ ಬೈಕ್ ಅಂತ ಬರ್ತಾರೆ, ಎಲ್ಲ ಕಳ್ಳ ಅದ್ರಲ್ಲಿ ಕಳ್ಳ ಯಾರು, ರ್ಯಾಪಿಡೋ ಬೈಕ್ ಅವನು ಯಾರು, ಯಾರಿಗೂ ಗೊತ್ತಾ? ಬರೀ 2 ವೀಲರ್ ಅವರು ಚಡ್ಡಿ ಹಾಕೊಂಡು ಡ್ಯೂಟಿ ಮಾಡ್ತಾ ಇದ್ರು. ಅವ್ನು ಕೇಳಿದ್ ಏನಂತ ಗೊತ್ತಾ? ನಮ್ನ ಯಾರು ಕೇಳಲ್ಲ, ಯಾವ ಟ್ಯಾಕ್ಸ್ ಕಟ್ಟಲ್ಲ. ಈ ಸ್ಟೇಟ್ ಅವ್ರಿಗಿಂತ ಸರ್ ಔಟ್ ಆಫ್ ಸ್ಟೇಟ್ಸ್ ಅವರೇ ಜಾಸ್ತಿ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ಬಿಟ್ಟು ಪಾಪ ಅವನ್ನ ಆಚೆ ಬರಕ್ ತರ ಮಾಡಿದ್ರು. ಯಾರು ಮಾಡಿರೋದು? ನಮ್ಮ ಆಟೋದವರೇ ಮಾಡಿರೋದು. ಬೆಲೆ ಬೆಸ್ಕೊಳಕ್ ಮಾಡಿದ್ರು. 4 ಜನ ಇದಾರೆ ಇಲ್ಲಿ.
ಅವ್ರು ಬೆಲೆ ಬೇಸ್ಕೊಳಕ್ಕೆ ಅವ್ರು ಇವಾಗ ಚೆನ್ನಾಗಿದ್ದಾರೋ ಇಲ್ಲಿ ಕಾಸಿಲ್ದಂಗೆ ಡ್ಯೂಟಿಗಳು ನಡೀತಲ್ಲ ಅಂದ್ಬಿಟ್ಟು ಇವರೆಲ್ಲ ಬಂದಿರೋದು. ಎಷ್ಟೇ ಮಾಡಲಿ ಸರ್, ಒಬ್ಬೊಬ್ಬರಿಗೆ ಚೆಕ್ ಮಾಡ್ಕೊರಿ. ಒಬ್ಬ ಟೂ ವೀಲರ್ ಬರಲಿ, ಅವನ ಆ್ಯಪು ನಮ್ಮ ಆ್ಯಪು ಆನ್ ಮಾಡಿರಿ, ನಮ್ಮ ಡ್ಯೂಟಿ ಬೀಳುತ್ತೋ ಅವ್ನ ಡ್ಯೂಟಿ ಬೀಳುತ್ತೋ ನೋಡ್ರಿ. ಏನಾದ್ರೆ ನಿಮ್ಮ ಉದ್ದೇಶದಲ್ಲಿ ನಾವು ಅಷ್ಟೊಂದು ಬಂಡವಾಳ ಹಾಕಿ ಎಲ್ಲ ಮಾಡಿ ನಮ್ಗೇನು ದುಡ್ಡು ಬರ್ತಾರೆ ಅವ್ರು ಏನು ಸರ್ ನಾವೇನು ಗಾಟ ಓಡಿಸ್ಬೇಕು? 1 ನಿಮಿಷ ಸರ್, 4 ಲಕ್ಷ 5 ಲಕ್ಷ ಬಂಡವಾಳ ಅವರು ಲೇಡೀಸ್ಗಳೆಲ್ಲ ದುಡ್ಡು ಕೊಟ್ಟು ಹೋಗೋರು ಸ್ಟ್ಯಾಂಡಿಗೆ ಕುತ್ಕೊಂಡು ಹೋಗ್ಬೇಕು. ಅದೇ ದುಡ್ಡು ಕೊಟ್ಟು ಹೋಗೋರೆಲ್ಲ ನಿಂತ್ಕೊಂಡು ಹೋಗ್ಬೇಕು. ಸ್ಕೂಲ್ ಫೀಸ್ ಎಷ್ಟು ಸರ್? ಮಿನಿಮಮ್ ಏನಿಲ್ಲ ಅಂದ್ರೆ ಯಾವುದೇ ಒಂದು ಚಿಕ್ಕದು ಒಂದು ಯಾವುದೋ ಒಂದು ಕಾನ್ವೆಂಟ್ ಅಂದರೆ ಲಕ್ಷ ಕೊಟ್ಟು ಅಲ್ವಲ್ಲ ಸರ್? ಫ್ರೀ ಬಸ್ ಕೊಡೋದಕ್ಕಿಂತ ಮುಂಚೆ ಏನಿಲ್ಲ ಅಂದ್ರೆ 1,000 9,000 ರೂಪಾಯಿ ದುಡ್ಡು ಹೋಗೇ ಹೋಗ್ತೀವಿ ಆಟೋದವರು. ಫ್ರೀ ಬಸ್ ಬಂದಿರೋದ್ರಿಂದ ಸರ್ ನಮ್ಮ ಕರ್ನಾಟಕದಲ್ಲಿ ಯಾರು ನಮಗೆ ಓಡಾಡೋಕ್ಕಾಗ್ತಿಲ್ಲ ಅಂತ ಯಾರಾದರೂ ಕೇಳಿದ್ರೆ ಸರ್, ನೀವು ಕೊಟ್ಟಿದ್ದರಿಂದ ನಾವು ಒಂದು ಆಪ್ರೇಷನ್ ಮಾಡಿಸ್ಕೊಂಡು ಮುಂದೆ ಹೋಗ್ತೀವಿ ಅಂತ ಹೇಳ್ತಾರೆ. ಇದನ್ನು ಬಿಟ್ಕೊಂಡು ಸರ್ ನಮ್ಮಂಥ ಅಮಾಯಕರ ಮೇಲೆ ನೀವು ಮಾಡಿದ್ರು ದಬ್ಬಾಳಿಕೆ ಭಾರಿ ಕೆಟ್ಟು ಸರ್. ಮಾಡಬೇಡಿ ಪ್ಲೀಸ್, ನಿಮ್ಮ ಕೈ ಮುಗಿದು ಕೇಳ್ತೀವಿ. ನಮಗೊಂದು ಅದನ್ನು ನಡೆಸ್ಕೊಡಿ ನೀವು. ಅಷ್ಟು ಬಿಟ್ಟರೆ ನಮ್ಗೆ ಏನು ಕೇಳಲ್ಲ ಸರ್. ಅಷ್ಟು ನಾವೇನೋ ವಯಸ್ಸೋರು ಏನೋ ನಡೀತದೆ ಸರ್, ಓಲಾ ಊಬರು ಅವೆಲ್ಲ ಮಾಡ್ತೀವಿ. ಇಂಥವ್ರು ಏನು ಮಾಡ್ತಾರೆ, ಮೀಟ್ರನ್ನೇ ನಂಬ್ಕೊಂಡು ಗಾಡಿ ಓಡಿಸ್ತಾರೋ ನಾವು ಬೇಜಾನ್ ಜನ ಅವರೇ ಸರ್. ವಯಸ್ಸಾದವರು ಏನು ಮಾಡ್ತಾರೆ, ಈಗ ಎಲ್ಲ ಆ್ಯಪ್ಗಳು ಬಂದು ಎಲ್ಲ ಹಾಳಾಗ್ಬಿಟ್ಟಿದೆ. ಸ್ಟ್ಯಾಂಡ್ಗಳು ಬಂದರೆ ರಫ್ ಯೂಸ್ ಮಾಡ್ತಾರೆ ಅಂದ್ಬಿಟ್ಟು ಬರೀ ಅದೊಂದು ಹೇಳ್ತಾರೆ. ರೋಡ್ ಮೇಲೆ ಕೈ ಹಾಕಿ ಸ್ವಾಮಿ, ಅಡ್ಡಾಕಿ ಕರ್ಕೊಂಡು ಹೋಗ್ತೀವಿ ನಾವು. ಕೈ ಹಾಕಲ್ವಲ್ಲ ಸ್ವಾಮಿ, ನಮ್ಗೆ ಇನ್ನೇನು ನಮ್ಮ ಕಡೆ ಆನ್ಲೈನ್ ಸಂಸ್ಥೆ ಬಂದ್ಬಿಟ್ಟು ಹಾಳಾಗಿದೆ ಅಷ್ಟೇ, ವ್ಯತ್ಯಾಸ ಇನ್ನೇನಿಲ್ಲ. ಅಲ್ಲಿ ವಯಸ್ಸಾದವ್ರು ಏನು ಮಾಡ್ತಾರೆ ಅಷ್ಟೇ. ಅವ್ರು ಯಾಕೆ ಬಗ್ಗೆ ಖುಷಿ ಇರಲ್ಲ. ಅಲ್ಲಿ ಗಂಟ ಎತ್ತಷ್ಟೊತ್ತಿಗೆ ಯಾರೋ ಇದನ್ನ ಎತ್ಕೊಂಡಿರ್ತಾರೆ ಬಡಗಿಗಳು ಅಲ್ವಾ. ಅಲ್ಲಿ ಆದರೂ ಎತ್ಕೊಂಡಿರೋರು ಹೋಗೋಷ್ಟು ಕ್ಯಾನ್ಸಲ್ ಮಾಡ್ಬಿಟ್ಟಿರ್ತಾರೆ, ರ್ಯಾಪಿಡ್ ಬುಕ್ ಮಾಡ್ಬಿಟ್ಟಿರ್ತಾರೆ. ಅಷ್ಟು ಬೈಕಲ್ಲಿ ಬಂದ್ಬಿಟ್ಟು ಆರ್ಡರ್ ಆನ್ ಮಾಡಿಬಿಟ್ಟು ಇವರು ಇದು ಆ ಗಾಡಿಗಳು ಬುಕ್ಕಿಂಗ್ ಆಗಿರೋವೆಲ್ಲ ಫೇಸ್ಬುಕ್ ವಿಡಿಯೋಗಳು ನೋಡ್ರಿ. ನಮ್ಮ ಆಟೋ ಡ್ರೈವರ್ಗಳೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ.